ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಮುರಳಿ ಶಾರದಾ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ಬೇಕಾದ್ರೆ ಶಾರದಾ ಕೈ ಎತ್ತಿ ಹೊಡೆಯೋಕೆ ಹೋಗ್ತಿದ್ರೆ ಅವನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತು ಶಾರದಾ ಹೇಳ್ತಾ ಇರ್ತಾಳೆ, ಅದೇನೋ ಹೇಳ್ತಿದ್ರಲ್ಲ, ನಾನು ಸರಿ ಇಲ್ಲ, ಹಾಗೆ ನನ್ನ ತಾಯಿ ಸರಿ ಇಲ್ಲ, ನಡತೆ ಸರಿ ಇಲ್ಲ ಅಂತ ಹೇಳ್ತಿದ್ರಲ್ಲ, ಅಂಥವ್ರ ಮಗಳಾಗಿರೋದಕ್ಕೆ ನಾನು ಸುಮ್ಮನೆ ಬಿಟ್ಟಿದ್ದೀನಿ. ನಮ್ಮ ತಾಯಿಗಿರೋ ಒಳ್ಳೆ ಗುಣನೇ ನನಗೆ ಬಂದಿರೋದು, ಇಲ್ಲಾಂದರೆ ನಿಮಗೆ ಇಷ್ಟೊತ್ತಿಗೆ ಹೊಡಿತಾ ಇದ್ದೆ. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ನನ್ನ ತಾಯಿ ಬಗ್ಗೆ ಮಾತಾಡೋಕ್ಕೆ ನಿಮಗೇನು ಯೋಗ್ಯತೆ ಇದೆ ಅಂತ ಬೈತಿರ್ಬೇಕಾದ್ರೆ ತುಂಬ ಶಾಕಾಗಿ ಮುರಳಿ ಶಾರದಾ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಮುಂದೆ ಒಂದು ಮಾತು ನನ್ನ ಬಗ್ಗೆ ಆಗಲಿ, ನನ್ನ ತಾಯಿ ಬಗ್ಗೆ ಹಾಗೆ ಮಾತಾಡಿದರೆ ಸರಿ ಇರಲ್ಲ, ಹುಷಾರಾಗಿರಿ. ನನ್ನ ಗಂಡನ ಅಪ್ಪ ಅಂತ ನೋಡಿದ್ರೆ ಸಹ ನನಗೆ ಕೈ ಎತ್ತಬೇಕಾಗುತ್ತೆ, ಮರ್ಯಾದೆನ ಕೊಡಲ್ಲ. ಆ ರೀತಿ ನಾನು ನಿಮ್ಮ ಮರ್ಯಾದೆನ 3 ಕಾಸಿಗೆ ಹರಾಜು ಹಾಕಬೇಕಾಗುತ್ತೆ. ನಿಮಗೇಂದ್ರೆ ಗೊತ್ತು ನನ್ನ ತಾಯಿ ಬಗ್ಗೆ ಅಂತ ಉಗಿತಾ ಇರ್ತಾಳೆ. ಹಾಗೆ ಇಷ್ಟು ಚೀಪಾಗಿ ಇನ್ನೊಬ್ಬ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನಿಮಗೇನು ಅನ್ಸಲ್ವಾ? ಪಾಪದ ಕೂಸು ನಾನೆಲ್ಲ ಕಣ್ರಿ, ಈ ಥರ ಪಾಪದ ಕೆಲಸ ಮಾಡಿಕೊಂಡು ಎಲ್ಲರನ್ನೂ ಅಂತಿದ್ದೀರಲ್ಲ, ನೀವು ದೊಡ್ಡ ಪಾಪಿ ಅಂತ ಅಂದಾಗ ಈ ಕಡೆ ಮುರಳಿಗಂತೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಕೈ ಹಿಡ್ದು ಹೆಂಡ್ತಿನ ನಡೆಸಲಿಲ್ಲ, ಅರ್ಧಕ್ಕೆ ಕೈ ಕೊಟ್ರಿ. ಮದುವೆ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಮದುವೆ ಮಾಡದೆ ತಾನೇ ಇನ್ನೊಂದು ಮದುವೆಯಾಗಿ ನಿಂತಿದ್ದೀರಲ್ಲ, ನೀವು ದೊಡ್ಡ ಪಾಪಿ ಅಂತ ಉಗಿತಾ ಇದ್ರೆ ಇವನಿಗಂತೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಇದೇ ಕೊನೆ ಆಯಿತಾ? ಇನ್ಯಾವತ್ತಾದರೂ ನನ್ನ ಬಗ್ಗೆ ಆಗಲಿ, ನನ್ನ ಅಮ್ಮನ ಬಗ್ಗೆ ಆಗಲಿ ಮಾತಾಡಿದರೆ ನಾನು ಸುಮ್ಮನೆ ಬಿಡಲ್ಲ. ನನ್ನ ಮೌನನ ದೌರ್ಬಲ್ಯ ಅಂತ ಅಂದ್ಕೊಂಡ್ರೆ ದೊಡ್ಡ ಪರಿಣಾಮನ ಎದುರಿಸ್ಬೇಕಾಗುತ್ತೆ ಅಂತ ಶಾರದಾ ವಾರ್ನ್ ಮಾಡ್ತಾ ಇದ್ರೆ ಮುರಳಿ ಕೋಪ ಮಾಡಿಕೊಂಡು, ಏನೇ ನನ್ನ ಬಗ್ಗೆ ಮಾತಾಡ್ತೀಯಾ ಅಂತ ಧ್ವನಿ ಎದುತ್ತಿರಬೇಕಾದ್ರೆ, ಮುಚ್ಚಿದ್ರೆ ಇಲ್ವೋ ಬಾಯಿನ, ನಿಮ್ಮಂಥರ ಆಡೋ ಮಾತುಗಳಿಗೆ ನಾನು ಎದುರ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳಲ್ಲ. ಆ ರೀತಿನೇ ಅಂದ್ಕೊಂಡಿದ್ರೆ ನಿಮ್ಮ ದೊಡ್ಡ ಮೂರ್ಖತನ ಅದು. ಹಾಗೆ ನಮ್ಮಮ್ಮ ಏನು ಅಂತ ನನಗೆ ಗೊತ್ತು, ಅಷ್ಟು ಸಾಕು. ನಿಮಗೆಲ್ಲ ಗೊತ್ತಾಗಿ ಏನಾಗಬೇಕಾಗಿಲ್ಲ. ಮೋಸ ಮಾಡೋರು ಇದೇ ರೀತಿ ಜೀವನ ಮಾಡೋದು, ಅದಕ್ಕೆ ನಿಮ್ಮಂಥವ್ರ ಕಣ್ಣಿಗೆ ನಾವೆಲ್ಲ ಮೋಸಗಾರರ ರೀತಿನ ಕಾಣ್ತೀವಿ ಅಂತ ಸಿಕ್ಕಾಬಟ್ಟೆ ಬಾಯಿ ಬಂದಂಗೆ ಬೈತಾ ಇರ್ತಾಳೆ. ಹಾಗೆ ಒಂದೇ ಒಂದು ಸಲ ಕನ್ನಡಿ ಮುಂದೆ ನಿಮ್ಮ ಮುಖನ ನೀವು ನೋಡ್ಕೊಳ್ಳಿ, ಆವಾಗ ಆರೋಪನ ಪಟ್ಟಿನೇ ನಿಮ್ಮ ಕನ್ನಡಿ ಮುಂದೆ ಬರುತ್ತೆ. ಅಷ್ಟು ತಪ್ಪು ಮಾಡಿದಾರೆ ನೀವು ಅಂತ, ದೊಡ್ಡ ಪಾಪಿ ನೀವು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮುಂದಿನ ಸಲ ನಾನು ಎದುರುಗಡೆ ಏನಾದರೂ ಬರಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮಾತಾಡಿ, ಇಲ್ಲ ಅಂತಂದರೆ ಇವತ್ತು ಕೈ ಇಳಿಸಿದ್ದೀನಿ, ಆದರೆ ಮುಂದಿನ ಸಲ ಕೈ ಇಳಿಸಲ್ಲ, ಮುಂದೆ ಜನ ಇಟ್ಟೇ ಇಡ್ತೀನಿ ಅಂತ ಅಂದಾಗ ಸಿಕ್ಕಾಬಟ್ಟೆ ನಾಚಿಕೆ ಆಗಿ ಮುರಳಿ ಏನು ಮಾತಾಡದೆ ಸೈಲೆಂಟ್ ಆಗಿ ಹೊರಟೋಗ್ತಾ ಇರ್ತಾನೆ. ಹಾಗೆ ಹೋಗ್ಬೇಕಾದ್ರೆ ಈ ಶಾರದಾ ನನ್ನ ಕೆನೆಗೆ ಹೊಡೆಯಕ್ಕೆ ಬರ್ತಾಳಂತೆ, ಇವನು ಸುಮ್ಮನೆ ಬಿಡಲ್ಲ ಅಂತ ಬೈಕೊಂಡು ಹೋಗ್ತಾ ಇದ್ರೆ ಶಾರದಾ ತನ್ನ ತಾಯಿನ ನಿಲ್ಸ್ಕೊಂಡು ಕಣ್ಣೀರು ಹಾಕ್ಕೊಂಡು ಹಾಗೆ ಅರಳಿ ಕಟ್ಟೆತ ಕೂತ್ಕೊಂಡಿದ್ರೆ, ಇನ್ನೊಂದು ಕಡೆ ಸುಮಿತ್ರನೂ ಸಹ ಏನೋ ಒಂಥರ ಮನಸ್ಸಲ್ಲಿ ತಳಮಳ ಆಗ್ತಿದೆಯಲ್ಲ ಅಂತ ಶಾರದಾನ ನೆನಪಿಸ್ಕೊಂಡು ತನ್ನ ಪಾಡಿಗೆ ತಾನು ಹಾಲನ್ನ ಕಾಸ್ಕೊಂಡು ಎಲ್ಲರಿಗೂ ಕೊಡೋಕೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅನಸೂಯ ಬರ್ತಾಳೆ. ಈ ಕಡೆ ಶಾರದಾನ ನೋಡಿ, ಅಯ್ಯೋ ಪಾಪ ಶಾರದಾ ಇನ್ನೂ ಎಷ್ಟು ಕಷ್ಟಪಡಬೇಕು ಗೊತ್ತಿಲ್ಲ ದೇವ್ರೆ, ತನ್ನ ತಾಯಿ ಸಿಕ್ಬಿಡ್ತಾಳೆ ಅಂತ ಖುಷಿಯಿಂದ ಇಷ್ಟೆಲ್ಲ ಹುಡುಕಾಡಿದ್ಲು, ಆದರೆ ಇವಳಿಗೆ ಯಾವ ಪ್ರತಿಫಲನೂ ಸಿಗಲೇ ಇಲ್ವಲ್ಲ, ಇನ್ನೂ ಎಷ್ಟು ನೋವು ಕೊಡ್ತೀಯಾ ಅಂತ ಅವಳು ಮನಸ್ಸಲ್ಲಿ ತುಂಬ ನೊಂದ್ಕೋತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕ್ಕೊಂಡು ಕೂತಿರ್ಬೇಕಾದ್ರೆ ಹತ್ರ ಬಂದು, ಶಾರದಾ ಸಮಾಧಾನ ಮಾಡ್ಕೊಳ್ಳಮ್ಮ, ಇಷ್ಟು ವರ್ಷದಿಂದ ಕುಬೇರ ನಿನ್ನ ಸ್ವಂತ ಅಪ್ಪಲ್ಲ ಅಂತ ನಿನಗೆ ವಿಷಯ ಗೊತ್ತಿರಲಿಲ್ಲ, ಆದರೆ ಇವಾಗ ಗೊತ್ತಾಯಿತು, ಆ ದೇವರು ಇವಾಗ ಗೊತ್ತು ಮಾಡಿಸಿದ್ದಾನೆ, ಅಂದಮೇಲೆ ನಿನ್ನ ಅಪ್ಪ ಅಮ್ಮ ಯಾರು ಅನ್ನೋದನ್ನು ಸಹ ಒಂದಲ್ಲ ಒಂದು ದಿನ ತಿಳಿಸ್ತಾನೆ, ಅಲ್ಲಿವರೆಗೂ ನೀನು ಕಾಯ್ಬೇಕಮ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಪ್ಲೀಸ್ ಭರವಸೆನ ಕಳ್ಕೊಬೇಡ, ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ನಿಜವಾಗ್ಲೂ ನಿನಗೆ ಒಳ್ಳೇದು ಮಾಡ್ತಾನೆ, ತಾಳ್ಮೆ ಮಾತ್ರ ಕಳ್ಕೊಬೇಡ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡು ಶಾರದಾ, ನೀನು ತಾಯಿ ಕೊರತೆ ಇಲ್ಲ ಅಂತ ಕೊರಗಬೇಡ, ನಿಮ್ಮ ತಾಯಿ ಸಿಗೋವರೆಗೂ ನಾನು ಆ ತಾಯಿ ಸ್ಥಾನನ ಹಾಗೆ ವಿಮಲಮ್ಮ ಇಬ್ಬರು ತುಂಬ್ತೀವಿ, ನೀನು ಕೊರಗಬೇಡ ಶಾರದಾ, ಪ್ಲೀಸ್ ಸಮಾಧಾನ ಮಾಡ್ಕೊ ಅಂತ ಅಂದರೆ ಶಾರದಾ ಮಾತ್ರ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲ ಮನೇಲಿ ಇನ್ನೂ ಬರಲಿಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆರ್ತಿಗೆ ಹೇಳ್ತಾಳೆ, ಆರ್ತಿ ಇವರೆಲ್ಲ ಹೋಗಿ ಎಷ್ಟೊತ್ತಾಯಿತು ಇನ್ನೂ ಬಂದಿಲ್ಲ, ಏನಾದರೂ ವಿಚಾರಿಸ್ತಾ ಅಂತ ಅಂದಾಗ, ಇಲ್ಲ ಅಮ್ಮ ನಾನು ಏನೂ ಕೇಳಿಲ್ಲ, ಅದಕ್ಕೆ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡಿದ್ರು, ಹೇಗೋ ಹೋಗಿದ್ದಾರೆ, ಏನಾದರೂ ಖುಷಿ ಆದ ವಿಚಾರನ ತಂದರೆ ಅಷ್ಟೇ ಸಾಕು ಅಂತ ಅಂದಾಗ, ಹೌದು ಆರ್ತಿ, ನಮ್ಮ ಅಸ್ತಿತ್ವ ಏನು ಅಂತ ಗೊತ್ತಿಲ್ಲದಲೇ ಜೀವನ ಮಾಡೋದಿದೆಯಲ್ಲ, ಅದು ನರ್ಕ, ಯಾವ ಶತ್ರುಗೂ ಬೇಡ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಮ್ಮ ಶಾರದಾ ಅಮ್ಮಮ್ಮ ಅಂತ ಎಷ್ಟು ಹಂಬಲಿಸ್ತಿದ್ದಾಳೆ, ಆ ದೇವರು ಇವಾಗಾದರೂ ಅವಳ ಮೇಲೆ ಕರುಣೆ ತೋರಿಸಿದ್ರೆ ಸಾಕು ಅಂತ ಅಂದಾಗ ಆರ್ತಿ, ಹೌದಮ್ಮ ಅದಕ್ಕೆ ಎಷ್ಟು ಒಳ್ಳೆಯರು, ಅವರಿಗೆ ಯಾಕೆ ಇಷ್ಟು ದೇವರು ಕಷ್ಟ ಕೊಡ್ತಾನೆ ಅಂತ ಅಂದಾಗ, ಹಾಗೆ ನಮ್ಮ ದೇವರು ಯಾರು ಕಷ್ಟಗಳನ್ನೆಲ್ಲ ಅನುಭವಿಸ್ತಾರೆ, ತಾಳ್ಮೆಯಿಂದ ಇರ್ತಾರೆ, ಅವರಿಗೆ ಜಾಸ್ತಿ ಕೊಡ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇದೆಲ್ಲ ಒಂದು ಘಟ್ಟ ಅಷ್ಟೇ ಆರ್ತಿ, ಖಂಡಿತ ಒಂದಲ್ಲ ಒಂದು ದಿನ ಒಳ್ಳೇದಾಗುತ್ತೆ, ಅವಾಗ ನಾವು ಖುಷಿ ಪಡ್ತೀವಲ್ಲ, ಅವಾಗ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ಅಲ್ಲಿವರೆಗೂ ನಾವು ಈ ವೇದಿಕೆಯಲ್ಲಿರೋ ಘಟ್ಟನ ಅನುಭವಿಸ್ಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಂದು ತಾಯಿ ಮಗುನ ಇರಬೇಕಾದ್ರೆ ಎಷ್ಟು ಕಷ್ಟಪಡ್ತಾಳೆ, ಆದರೆ ಆ ಮಗು ತನ್ನ ತೋಳಲ್ಲಿ ಮಲ್ಕೊಂಡಾಗ ಎಷ್ಟು ಖುಷಿ ಪಡ್ತಾಳಲ್ವಾ ಆರ್ತಿ. ಇಲ್ಲ ಅಂತ ಅಂದಿದ್ರೆ ಇದೆಲ್ಲ ಹೇಗಾಗ್ತಿತ್ತು ಹೇಳು ನೋಡೋಣ, ಅವಾಗ ತನ್ನ ನೋವನ್ನೆಲ್ಲ ತಾಯಿ ಮರೆತು ಮಗು ಜೊತೆ ಎಷ್ಟು ಚೆನ್ನಾಗಿರ್ತಾಳೆ. ಒಂದು ವೇಳೆ ಹೆರಿಗೆ ನೋವು ಬರದಲ್ಲೇ ಹೆರಿಗೆ ಆಗಿದ್ರೆ ತಾಯಿ ತನಕ ಅರ್ಥನೇ ಇರ್ತಿರ್ಲಿಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಶಾರದಾ ಅನಸೂಯ ಬರ್ತಾರೆ. ಅವ್ರನ್ನ ನೋಡಿಬಿಟ್ಟು, ದೀಪು ಅಮ್ಮ ಬಾಯಲ್ಲಿ ಹೊಸ ಅಜ್ಜಿ ಸಿಕ್ಕಿದ್ರ ಅಂತ ಅಂದಾಗ, ಇಲ್ಲ ಪುಟ್ಟ ಇನ್ನೂ ನಿಮ್ಮ ಹೊಸ ಅಜ್ಜಿ ಸಿಕ್ಕಿಲ್ಲ,
ಅವರು ಸಿಗೋಕ್ಕಿನ್ನೂ ಎಷ್ಟು ವರ್ಷಗಳು ಬೇಕೋ ನನಗಂತೂ ಗೊತ್ತಿಲ್ಲ ಅಂತ ಅಂದಾಗ, ಬೇಜಾರು ಮಾಡ್ಕೋಬೇಡಮ್ಮ, ನಾವೆಲ್ಲ ಸೇರಿ ಹೊಸ ಅಜ್ಜಿನ ಹುಡ್ಕೋಣ ಅಂತ ಅನ್ಬೇಕು. ಆದರೆ ಈ ಕಡೆ ವಿಮಲನೂ ಸಹ ಹೇಳ್ತಾ ಇರ್ತಾಳೆ, ಯಾಕೆ ಇಷ್ಟು ಸಂಕಟ ಪಡ್ತಿದ್ಯಾ, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ನಿನ್ನ ಹೆಲ್ತ್ ಹಾಳಾದರೆ ಏನು ಮಾಡೋದು, ನಿನ್ನ ಎತ್ತಮ್ಮ ಸಿಗೋರ್ಗಾದ್ರೂ ನಿನ್ನ ಹೆಲ್ತ್ ಚೆನ್ನಾಗಿರಬೇಕು. ಆವಾಗ ನೀನು ಅವ್ರ ಮುಂದೆ ಹೋದರೆ ಎಷ್ಟು ಖುಷಿ ಆಗುತ್ತೆ, ಅಥವಾ ನಿನ್ನ ಹೆಲ್ತ್ ಅಪ್ಸೆಟ್ ಆದರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಶಾರದಾ, ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸಮಯ ಅನ್ನೋದು ಬರಬೇಕು, ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು ಅಂತ ಅಂದಾಗ, ಎಷ್ಟು ಅಂತ ತಾಳ್ಮೆಯಿಂದ ಇರಲಿ ಅಮ್ಮ, ನನಗೂ ಜೀವನ ಸಾಕಾಗೋಗಿದೆ, ನನ್ನ ಜೀವನದಲ್ಲಿ ಏನೇನೋ ಆಗ್ತಾ ಇದೆ, ನನಗಂತೂ ಇದೆಲ್ಲ ವಿಧಿ ಆಟ ಅಂತ ಅನಿಸ್ಬಿಟ್ಟಿದೆ, ಹಾಗೆ ನನಗೆ ಜೀವನನೇ ಬೇಡ ಅಂತ ಅನಿಸ್ತಿದೆ ಅಂತ ಅಂದಾಗ, ಶಾರದವ್ರೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ, ನಿಮಗೆ ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಕಷ್ಟ ಇರ್ಬೋದು, ಹಾಗೆ ಬೇರೆಯವ್ರಿಗೂ ಬೇರೆ ರೀತಿ ಕಷ್ಟ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ, ಆದರೆ ನಾವು ಧೈರ್ಯವಾಗಿ ಎದುರಿಸ್ಬೇಕಲ್ವಾ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಶಾರದವ್ರೆ, ಹುಡ್ಸಿದ ದೇವರು ಹುಲ್ ಮೈಸಕಲ್ಲ ಅನ್ನೋ ಹಾಗೆ ಕಷ್ಟ ಕೊಟ್ಟಿರೋ ದೇವರು ಖಂಡಿತ ಪರಿಹಾರನೂ ಕೊಟ್ಟಿರ್ತಾನೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕಷ್ಟೇ. ಎಲ್ಲ ಕಷ್ಟಕ್ಕೂ ಸಹ ಒಂದೊಂದು ಪರಿಹಾರ ಇರುತ್ತೆ, ಅದನ್ನು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಾರದಾ ಕಣ್ಣೀರು ಒರೆಸ್ಕೊಂಡು ಹೇಳ್ತಾ ಇರ್ತಾಳೆ, ಹೌದು ಸರ್, ಆ ದೇವರು ನನಗೆ ಎಷ್ಟು ಸವಾಲು ಕೊಟ್ಟರು ಪರವಾಗಿಲ್ಲ, ಆದರೆ ಈ ಕಷ್ಟನ ನಾನು ಅನುಭವಿಸಿ ನಮ್ಮ ಅಪ್ಪ ಅಮ್ಮ ಯಾರು ಅಂತ ನಾನು ಕಂಡು ಹಿಡ್ದು ಇರ್ತೀನಿ, ಅಲ್ಲಿವರೆಗೂ ಏನೇ ಕಷ್ಟ ಬಂದರೂ ನಾನು ಸಹಿಸ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು, ಇದು ಛಲ ಅಂದರೆ ಶಾರದವ್ರೆ, ನಿಮಗೇನು ಅನ್ಸುತ್ತೆ ಅದನ್ನು ಮಾಡಿ, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ, ಈಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದಾಗ, ಅಮ್ಮನ ಬಗ್ಗೆ ಪೇಪರಲ್ಲಿ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಟ್ಲೀಸ್ಟ್ ಅದು ಗೊತ್ತಾದರೆ ನನ್ನ ಹುಡ್ಕೊಂಡು ಬರ್ಬೋದಲ್ವಾ ಅಂತ ಹೇಳ್ತಾ ಇರ್ತಾಳೆ. ಸಿದ್ದು, ಇದರಿಂದ ಉಪಯೋಗ ಆಗಲ್ಲ ಅಂತ ಅನಿಸುತ್ತೆ ಶಾರದವ್ರೆ ಅಂತ ಅಂದಾಗ, ಅಣ್ಣ ಒಂದು ಕೆಲಸ ಮಾಡೋಣ, ಪೋಸ್ಟರ್ ಹಾಕ್ಬಿಡೋಣ, ಎಲ್ಲ ಕಡೆ ಪೋಸ್ಟರ್ ಹಾಕಿದರೆ ಖಂಡಿತ ಜನರು ಕುತೂಹಲಕ್ಕಾದರೂ ನೋಡ್ತಾರಲ್ವೇ ಅಂತ ಅಂದಾಗ, ಗುಡ್ಡಡಿ ಆರತಿ ಹಾಗೆ ಮಾಡೋಣ ಶಾರದವ್ರೆ, ನಿಮ್ಮ ಚಿಕ್ಕ ವಯಸ್ಸಿನ ಫೋಟೋ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ನೀವು ಯಾವ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ರಿ ಅಂತ ಹೇಳಿ ಅದನ್ನೆಲ್ಲ ನಾವು ಒಂದು ಶೀಟಲ್ಲಿ ಬರೆಸ್ಬಿಟ್ಟು ಪೋಸ್ಟರ್ ಹಾಕೋಣ ಅಂತ ಹೇಳ್ತಾ ಇರ್ತಾನೆ. ಈ ದೀಪು ಹೇಳ್ತಾ ಇರ್ತಾಳೆ, ಯಾಕಮ್ಮ, ಅಪ್ಪ ಒಂದು ಐಡಿಯಾ ಕೊಟ್ಟರಲ್ವ, ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ದೀಯಾ, ಕಣ್ಣೀರು ಒರೆಸ್ಕೊ, ನಿಮ್ಮಮ್ಮ ಖಂಡಿತ ಸಿಕ್ಕೇ ಸಿಗ್ತಾರೆ, ಆ ದೇವ್ರ ಹತ್ರ ನಮ್ಮಮ್ಮ ಸಿಗಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದಾಗ, ಹ್ಞೂ ಅಂತ ಕತ್ತಲ್ಲಾಡಿಸ್ತಿರ್ತಾಳೆ. ಹಾಗೆ ಅಮ್ಮ ತುಂಬ ಹಸಿವಾಗಿದೆ, ನಿಮಗೋಸ್ಕರ ಕಾಯ್ತಾ ಇದೆ, ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತ ಅಂದಾಗ, ನನ್ನನ್ನು ಬಲವಂತ ಮಾಡಬೇಡಿ, ನಿಮ್ಮ ಪಾಡಿ ನೀವು ಊಟ ಮಾಡಿ ಅಂತ ಶಾರದೆ ಹೇಳ್ತಿರ್ಬೇಕಾದ್ರೆ, ವಿಮಲ ಬಾಯ್ಲಿ ದೀಪು ಅಂತ ಕರೆದು, ನಿಮ್ಮಮ್ಮ ಈ ರೀತಿ ಮಾತು ಕೇಳಲ್ಲ, ನೀನೇ ಹೋಗಿ ಊಟನ ಬಡಿಸ್ಕೊಪ್ಪ, ಊಟ ಮಾಡಿಸಿವಂತೆ ಅಂತ ಅಂದಾಗ, ಹೌದು ಅಮ್ಮಮ್ಮ, ಐಡಿಯಾ ತುಂಬ ಚೆನ್ನಾಗಿದೆ, ನಾನೇ ಊಟ ಬಡಿಸ್ತೀನಿ ಅಂತ ಅಂದ್ಬಿಟ್ಟು ತೊಗೊಬರಕ್ಕೆ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಪಾಲಾಕ್ಷ ಅಡುಗೆಗೆಲ್ಲ ಮಾಡಿ, ಮನೆ ಕೆಲಸ ಎಲ್ಲ ಮಾಡಿ ನವೀನಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಮನೆ ಕೆಲಸ ಎಲ್ಲ ಆಯಿತು, ಅಡುಗೆ ಆಯಿತು, ಈ ನವೀನ ಏನಕ್ಕೆ ಇನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ನವೀನ ಕುಡ್ಕೊಂಡು ತೂರಾಡ್ಕೊಂಡು ಬರ್ತಾನೆ. ಹಾಗೆ ಪಾಲಾಕ್ಷಿ ಮೇಲೆ ಬಿದ್ದಾಗ ಅವನು ಎತ್ತುತ್ತಿರ್ಬೇಕಾದ್ರೆ, ಯಾಕೋ ನವೀನ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ, ಯಾರೋ ನೀನು, ಯಾವನ ನೀನು, ನನ್ನನ್ನೇ ಮುಡ್ತೀಯಲ್ಲ, ನನ್ನ ಹೆಸ್ರನ್ನೇ ಕರಿತೀಯಲ್ಲ, ಯಾರೋ ನೀನು ಅಂತ ಅಪ್ಪನಿಗೆ ಬೈತಾ ಇರ್ತಾನೆ. ಹಾಗೆ ಪಾಲಾಕ್ಷ ಸಿಕ್ಕಾಬಟ್ಟೆ ನೋವು ಪಡ್ಕೊಂಡು, ಏನಾಯ್ತು ನವೀನ, ನಿನ್ನ ಮುಖ ಎಲ್ಲ ಊದತ್ತೆ ಅಂತ ಅಂದಾಗ, ಇನ್ನೇನು ಮಾಡಲಿ, ಕುಡಿಯೋಕ್ಕೆ ದುಡ್ಡು ಬೇಕಿತ್ತು, ಅದಕ್ಕೆ ಕಳ್ತನ ಮಾಡಿದೆ, ಸಿಗಾಕೊಂಡೆ, ಸಿಕ್ಕಾಬಟ್ಟೆ ಹೊಡೆದ್ರು, ಓದೇ ತಿಂದು ಬಂದೆ ಅಂತ ಅಂದಾಗ, ಯಾಕೋ ಇಂಥ ಕೆಲಸ ಎಲ್ಲ ಮಾಡ್ತೀಯಾ, ಕಳ್ತನ ಎಲ್ಲ ಬಿಡು ಅಂತ ನಾನು ಎಷ್ಟು ಸಲನೂ ನಿನಗೆ ಹೇಳಿರೋದು, ಆದರೂ ಇಂಥ ಕೆಲಸ ಮಾಡ್ತಿದೆಯಲ್ಲ, ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನನ್ನು ಯಾರೋ ನೋಡ್ಕೋತಾರೆ, ನನಗೆ ಯಾರೋ ದಿಕ್ಕು ಅಂತ ಹೇಳ್ತಿರ್ಬೇಕಾದ್ರೆ, ನಾವೇನೋ ಸಿಕ್ಕಾಬಟ್ಟೆ ಕುಡ್ಕೊಂಡು ತೂರಾಡ್ಕೊಂಡು, ಏನಾದರೂ ಮಾಡ್ಕೋ, ನೀನು ಎಲ್ಲಿ ಬೇಕಾದರೂ ಹೋಗು, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಇವತ್ತು ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣನ ನೀನೇ ಅಂದಾಗ, ಪಾಲಾಕ್ಷನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ದೀಪು ತಟ್ಟೆಯಲ್ಲಿ ಊಟ ಹಾಕೋ ಬಂದುಬಿಟ್ಟು, ಅಮ್ಮ ನಾನು ಚಿನ್ನು ಅಲ್ಲೋ ಬಂಗಾರ ಅಲ್ಲೋ, ಊಟ ಮಾಡಮ್ಮ ಅಂತ ಅಂದಾಗ, ದೀಪು ನನಗೆ ಬೇಡ, ನಿನ್ನ ಪಾಡಿ ನೀನು ಊಟ ಮಾಡು ಅಂತ ಅಂದಾಗ, ಅದೇಗಮ್ಮ ಆಗುತ್ತೆ, ನೀವೇನಾದರೂ ಊಟ ಮಾಡಲಿಲ್ಲ ಅಂದರೆ ನಾನು ಮಾಡಲ್ಲ, ನನಗೊಂದು ಗುಕ್ಕು ನೀವೊಂದು ಗುಕ್ಕು ಅಂತ ಆಟ ಮಾಡ್ತಿರ್ಬೇಕಾದ್ರೆ, ಅನಸೂಯ ಪ್ಲೀಸ್ ಊಟ ಮಾಡೇ, ಇಲ್ಲಾಂದರೆ ಆ ಮಗು ಏನೇ ಮಾಡಿದೆ ಹಸ್ಕೊಂಡು ಮಲಗುತ್ತೆ ಅಂತ ಅಂದಾಗ, ಸರಿ ಪುಟ್ಟ ಅಂತ ಅನ್ಬೇಕಾದ್ರೆ, ದೀಪು ತುಂಬ ಖುಷಿಯಿಂದ ಅವ್ರ ಅಮ್ಮನಿಗೆ ಊಟ ಮಾಡಿಸ್ತಿದ್ರೆ, ಶಾರದನೂ ಸಹ ಪ್ರೀತಿಯಿಂದ ದೀಪುಗೆ ಊಟ ಮಾಡಿಸ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಮನೇಲಿ ಎಲ್ಲರೂ ಮಲಗಿರಬೇಕಾದ್ರೆ, ಶಾರದನಿಗೆ ಮಾತ್ರ ಹಳೆದೆಲ್ಲ ನೆನಪಾಗ್ತಾ ಇರುತ್ತೆ. ಊರಿನ ಜನಗಳೆಲ್ಲ, ನೀನು ಕುಬೇರನ ಮಗಳಲ್ಲ, ನಿನ್ನನ್ನು ಎಲ್ಲಿಂದಲೋ ಕರ್ಕೊಬಂದು ಸಾಕಿದ್ದು ಅಂತ ಹೇಳಿದ್ದು, ಹಾಗೆ ತೊಟ್ಟಿಲ್ ಬಿದ್ದಿದ್ದೆ, ನಿನ್ನನ್ನು ಎತ್ಕೊಬಂದು ಕುಬೇರ ಸಾಕಿದ್ದು ಅಂತ ಅನಸೂಯ ಹೇಳಿದ ಮಾತು ಪ್ರತಿಯೊಂದನ್ನು ನೆನ್ಪು ಮಾಡ್ಕೋತಾ ಇರ್ತಾಳೆ. ಹಾಗೆ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಫೈಲ್ನ ಚೆಕ್ ಮಾಡಿದ್ದು, ಏನೂ ಸಹ ಉಪಯೋಗ ಆಗ್ದಲೇ ಇರೋದು, ಪ್ರತಿಯೊಂದು ನೆನ್ಪು ಮಾಡಿಕೊಂಡು ಕನಸು ಕಾಣ್ತಿರ್ಬೇಕಾದ್ರೆ, ಸಡನ್ನಾಗಿ ಶಾರದಾ ಅಮ್ಮ ಅಂತ ಕಿರ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರನಿಗೂ ಸಹ ತನ್ನ ಮಗಳು ಹಳೇದೆಲ್ಲ ನೆನ್ಪು ಮಾಡಿಕೊಂಡು ಪುಟ್ಟ ಅಂತ ಜೋರಾಗಿ ಕಿರಿದ ತಕ್ಷಣ, ಈ ಕಡೆ ದಶರಥ ಏನಾಯಿತು ಅಂತ ಕೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿದ್ದು ಶಾರದನ್ನ ಏನಾಯಿತು ಅಂತ ಕೇಳ್ತಾ ಇರ್ತಾನೆ. ಹಾಗೆ ಈ ಕಡೆ ದಶರಥ ಸುಮಿತ್ರ ಏನಾಯಿತು ಅಂತ ಅಂದಾಗ, ಮಗು 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 ಅಂತ ಕಿರ್ತಿರ್ಬೇಕಾದ್ರೆ, ನಾವು ಮನೇಲೇ ಇದ್ದೀವಿ, ನಿನ್ನ ಪಕ್ಕ ನಾನು ಇದ್ದೀನಿ, ಟೆನ್ಷನ್ ಮಾಡ್ಕೋಬೇಡ, ಕಣ್ಣು ಬಿಡು, ನೀರು ಕುಡಿ ಅಂತ ಕುಡಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿದ್ದನು ಸಹ, ಶಾರದವ್ರೆ ಏನೋ ಕೆಟ್ಟ ಕನಸು ಬಿದ್ದಿದೆ,
ಹೆದರ್ಕೋಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ ಅಂತ ನೀರು ಕುಡಿಸ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಓಡೋಡಿ ಬಂದು ಅಮ್ಮ ಏನಾಯಿತು ಅಂತ ಅಂದಾಗ ಪುಟ್ಟ ಪುಟ್ಟ ಕಂದ ಕಂದ ಅಂತ ಜ್ಯೋತಿಕಾನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದರೆ, ಈ ಕಡೆ ಶಾರದನೂ ಸಹ ಸಿದ್ದು ಕೈನ ಹಿಡ್ಕೊಂಡು ನನಗೆ ನಮ್ಮಮ್ಮ ಬೇಕೇ ಬೇಕು, ಸರ್ ಪ್ಲೀಸ್ ಹೇಗಾದರೂ ಮಾಡಿ ನಮ್ಮಮ್ಮನ ಹುಡುಕೊಡಿ, ಎತ್ತ ಕರುಳು ಅಮ್ಮ ಬೇಕು ಅಂತ ಬಯಸ್ತಿದೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಜ್ಯೋತಿಕಾನ ಹಾಕ್ ಮಾಡಿಕೊಂಡು ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ, ನನ್ನ ಮಗಳಿಗೆ ಏನೂ ಆಗಬಾರ್ದು, ನೀನು ಸುಖವಾಗಿರಬೇಕು ಅಂತ ಅಂದಾಗ ಅಮ್ಮ ನಾನು ಹುಷಾರಾಗಿದ್ದೀನಿ, ನೀವು ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತೀರಾ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಸಹ ಹೇಳ್ತಾ ಇರ್ತಾನೆ, ನಿಮ್ಮಮ್ಮ ಯಾವುದೇ ಪ್ರಪಂಚದ ಮೂಲಲ್ಲಿದ್ದರೂ ಸಹ ಹುಡುಕಿ ತರ್ತೀನಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಇವಾಗ ನಿದ್ದೆ ಮಾಡಿ ಅಂತ ಅವನು ಸಹ ಪ್ರೀತಿಯಿಂದ ಶಾರದನ ಮಲಗಿಸ್ತಾ ಇದ್ದರೆ, ಇನ್ನೊಂದು ಕಡೆ ಜ್ಯೋತಿಕಾ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮ ಜೊತೆನೇ ನಾನು ಇರ್ತೀನಿ, ಮಲ್ಕೊಳ್ಳಿ ಅಂತ ಸುಮಿತ್ರನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರ ಮಲ್ಕೊಂಡಾಗ ದಶರಥ ಹೇಳ್ತಾ ಇರ್ತಾನೆ, ಜೋ ನೀನು ಹೋಗಿ ಮಲ್ಕೋ, ಸುಮಿತ್ರ ಮಲಗಿದ್ಲು ಅಂತ ಅಂದಾಗ ಈ ಕಡೆ ಯೋಚನೆ ಮಾಡ್ಕೊಂಡು ಜ್ಯೋತಿಕಾ ನಿಂತ್ಕೊಂಡಿದ್ರೆ, ಇನ್ನೊಂದು ಕಡೆ ಸಿದ್ಧನೂ ಸಹ ಶಾರದಾ ಮುಖ ನೋಡಿಕೊಂಡು ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.